ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದೀನಿ. ಅದೇನಪ್ಪ ಅಂತ ಅಂದರೆ, ಇದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2024ನಲ್ಲಿ ನಡೆದಿರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾಗಿರುವಂಥದ್ದು. ಸೊ ಈ ಬಾರಿ ಯಾರೆಲ್ಲರೂ 6th ಸೆಮಿಸ್ಟರ್ ಎಕ್ಸಾಮಿನೇಷನ್ ಬರೆದಿರ್ತಾರೋ ಅವರಿಗೆ ಈ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇದು ನಮಗೆ NEP ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ಸಿಲೆಬಸ್ ಆಗಿರುವಂಥದ್ದು, ಅಂದರೆ NEP ಸ್ಕೀಮಲ್ಲಿ ಬಂದಿರುವಂಥದ್ದು. ಸೊ ಈ ದಿನದ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಗಿದ್ದು, ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಮತ್ತು ಯಾವ ರೀತಿ ಓದ್ಕೊಬೇಕು ಮತ್ತು ಯಾವ ರೀತಿ ಅನಾಲಿಸಿಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಯಾರೆಲ್ಲರೂ ಈ ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇರ್ತೀರಾ ಅವರೆಲ್ಲರಿಗೂ ಸಹ ಒಂದು ಹೇಳೋದಾದರೆ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬರ್ತಾವಲ್ಲ, ಇವು ಮೋಸ್ಟ್ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮಿನೇಷನ್ಗೆ. ಸೊ ಎಲ್ಲವೂ ಸಹ ನೀವು ಕಂಪ್ಲೀಟ್ಲಿ ನೋಡ್ಕೊಳ್ಳಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತ ಅಂದರೆ ಪ್ರತಿಯೊಂದು ಕ್ವಶನ್ಸು, ಪ್ರತಿಯೊಂದು ಅಡ್ಜಸ್ಟ್ಮೆಂಟು ವೆರಿ ಇಂಪಾರ್ಟೆಂಟ್. ಓಕೆ, ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಕೊನೆವರೆಗೂ ವೆಯ್ಟ್ ಮಾಡಿ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತೀನಿ. ಸೊ ಮತ್ತು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ BComಗೆ ಸಂಬಂಧಪಟ್ಟಂತೆ ಅದು 6th ಸೆಮಿಸ್ಟರ್ ಆಗಿರ್ಬೋದು, 4th ಸೆಮಿಸ್ಟರ್ ಆಗಿರ್ಬೋದು, ಪ್ರತಿಯೊಂದು 2nd ಸೆಮಿಸ್ಟರ್ ಆಗಿರ್ಬೋದು. ಸೊ ಇವೆಲ್ಲದಕ್ಕೂ ಸಹ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಮತ್ತು ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲನೂ ಸಹ ನಾನು ಕೊಡ್ತಾ ಇರ್ತೀನಿ. ಮತ್ತು ತುಮಕೂರು ಯೂನಿವರ್ಸಿಟಿ ಅಪ್ಡೇಟ್ಸ್ ನಮ್ಮ ಚಾನಲ್ನಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಅವರಿಗೂ ಸಹ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಿಮ್ಗೆ ಆಲ್ರೆಡಿ ಪೇಪರ್ ಏನು ಅಲೋಕೇಶನ್ಸ್ ಆಗಿರುತ್ತಲ್ವ, ಅದ್ರದ್ದು ಏನಪ್ಪ ಅಂತ ಅಂದರೆ ಅದ್ರದ್ದು ಪ್ಯಾಟ್ರನ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ MCQ ಕ್ವಶನ್ಸು 6 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. 2 ಮಾರ್ಕ್ಸಿಗೆ 5 ಕ್ವಶನ್ನ ಕೊಟ್ಟಿರ್ತಾನೆ, 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ 4 ಮಾರ್ಕ್ಸಿಗೆ 5 ಕ್ವಶನ್ನ ಕೊಟ್ಟಿರ್ತಾನೆ, 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದೆನ್ 12 ಮಾರ್ಕ್ಸಿಗೂ ಸಹ 5 ಕ್ವಶನ್ನ ಕೊಟ್ಟಿರ್ತಾನೆ. ನಾವು 12 ಮಾರ್ಕ್ಸಿಗೆ ಸಹ 3ನೇ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು 24. ಓಕೆನಾ, ಇದು ನೀವು ನೀಟಾಗಿ ಮೈಂಡಲ್ಲಿ ಮಾಡಿಕೊಂತ ನೀವು ಅನಾಲಿಸಿಸ್ನ ಮಾಡ್ಕೊಳ್ಳಿ. ಸೊ ನೋಡಿ, ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಅದರಲ್ಲಿ ಮೊದಲನೇದಾಗಿ MCQ ಕ್ವಶನ್ನ ನೋಡ್ಕೊತಾ ಹೋಗೋಣ. ಅದಕ್ಕೆ ಆನ್ಸರ್ ಸಹ ತಿಳಿಸ್ಕೊಡ್ತೀನಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಸೊ ಫಸ್ಟ್ನೇ ಕ್ವಶನಲ್ಲಿ ಫಸ್ಟ್ನೇ MCQ ಅದು ಆಬ್ಜೆಕ್ಟಿವು ನೋಡಿ. ದ ಅಪ್ಲಿಕಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅಂದರೆ ನಿರ್ವಹಣಾ ಲೆಕ್ಕಶಾಸ್ತ್ರದ ಅನ್ವಯಿಸುವಿಕೆಯು ಡ್ಯಾಶ್ ಆಗಿದೆ. ಅದರಲ್ಲಿ ಆಪ್ಷನ್ನ ಕೇಳಿದ್ರೆ ನೋಡಿ, ಮ್ಯಾಂಡಿಟರಿ, ಆಪ್ಷನ್ 2 ಕಂಪಲ್ಸರಿ, ಆಪ್ಷನ್ 3 ಆಪ್ಷನಲ್, ಆಪ್ಷನ್ 4 ಸ್ಟ್ಯಾಚ್ಯುಟರಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನಪ್ಪ ಅಂತ ಅಂದರೆ ಆಪ್ಷನಲ್. ಅಂದರೆ ದ ಅಪ್ಲಿಕಬಿಲಿಟೀಸ್ ಎ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಎ ಆಪ್ಷನಲ್, ಐಚ್ಛಿಕ ಅಂತ ಹೇಳ್ತೀವಿ. ಅಂದರೆ ಆಪ್ಷನಲ್ ಅಂತ ಅಂದರೆ ಅದನ್ನು ಯೂಸ್ ಮಾಡ್ಕೊಬೋದು, ಇಲ್ಲ ಮಾಡ್ಕೊಳ್ದಲ್ಲ ಇರ್ಬೋದು. ನೆಸೆಸಿಟಿ ಇಲ್ಲ, ಅದು ಮ್ಯಾಂಡಿಟರಿ ಇಲ್ಲ, ಕಂಪಲ್ಸರಿ ಇಲ್ಲ. ಓಕೆನಾ, ಸ್ಟ್ಯಾಚ್ಯುಟರಿಯಿಂದ ಮಾಡಲೇಬೇಕು ಅಂತ ಇಲ್ಲ. ಬಟ್ ಅದೇ ಕಂಪ್ನಿ ಮಾಡ್ಕೊಂಡಿದ್ರೆ ಬೇಕಾದ್ರೆ ಅದ್ರ ಮೇಲೆ ಮಾಡ್ಕೊತ ಹೋಗ್ಬೋದು ಅಕೌಂಟಿಂಗ್ನ. ಬಟ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನಲ್ಲು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ದ ಟರ್ಮ್ ಕರೆಂಟ್ ಅಸೆಟ್ಸ್ ಆಸ್ ಡಸ್ ನಾಟ್ ಕವರ್ಸ್ ಅಂದರೆ ಚರ ಆಸ್ತಿಯಲ್ಲಿ ಬಾರದೇ ಇರುವುದು. ಇದರಲ್ಲಿ ಅಂದರೆ ಕರೆಂಟ್ ಅಸೆಟ್ಸಲ್ಲಿ ಇದು ಬರೋದೇ ಇಲ್ಲ. ಯಾವುದು ಆಪ್ಷನ್ ಕೇಳಿದ್ದಾರೆ ನೋಡಿ, ಡೆಪ್ಟರ್ಸ್, ಸ್ಟಾಕ್, ಅನ್ಕ್ಲೈಮ್ಡ್ ಡಿವಿಡೆಂಡ್, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ ನಾವು ಕರೆಂಟ್ ಅಸೆಟ್ಸ್ ಅಂದರೆ ಡೆಪ್ಟರ್ಸ್, ಸ್ಟಾಕು, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತೆ. ಬಟ್ ಅನ್ಕ್ಲೈಮ್ಡ್ ಡಿವಿಡೆಂಡ್ ಬರೋದೇ ಇಲ್ಲ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಡೆಪ್ಟ್ ಈಕ್ವಿಟಿ ರೇಷಿಯೋ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ಅಂದರೆ ಸಾಲದ ಈಕ್ವಿಟಿ ಅನುಪಾತವು ಡ್ಯಾಶ್ ನಡುವಿನ ಸಂಬಂಧವಾಗಿದೆ. ಸೊ ನೋಡಿ ಗೈಸ್, ಇಲ್ಲಿ ಮೊದಲನೇದಾಗಿ ನಮಗೆ ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ. ಸೊ ನೋಡಿ, ಲಾಂಗ್ ಟರ್ಮ್ ಡೆಪ್ಟ್ ಆ್ಯಂಡ್ ಕರೆಂಟ್ ಅಸೆಟ್ಸ್, ನೆಕ್ಸ್ಟ್ ಲಾಂಗ್ ಟರ್ಮ್ ಡೆಪ್ಟ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್ಸ್, ನೆಕ್ಸ್ಟ್ ಲಾಂಗ್ ಟರ್ಮ್ ಡೆಟ್ ಆ್ಯಂಡ್ ಟೋಟಲ್ ಅಸೆಟ್ಸ್, ನೆಕ್ಸ್ಟ್ ಆಪ್ಷನ್ 4 ಲಾಂಗ್ ಟರ್ಮ್ ಡೆಟ್ ಆಫ್ ಈಕ್ವಿಟಿ. ಸೊ ಇದಕ್ಕೆ ನಿಮಗೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದರೆ ಸಿಗೆ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ 4, ಸೊ ಲಾಂಗ್ ಟರ್ಮ್ ಡೆಪ್ಟ್ ಆ್ಯಂಡ್ ಈಕ್ವಿಟಿ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ದೀರ್ಘಾವಧಿ ಸಾಲ ಮತ್ತು ಈಕ್ವಿಟಿಗೆ ಸೊ ಈ ರಿಲೇಷನ್ಶಿಪ್ ಸರಿ ಹೊಂದುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 4ನೇ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಚಟುವಟಿಕೆಗಳ ನಗದು ಚಲನದಲ್ಲಿ ಒಳಗೊಂಡಿರುವುದಿಲ್ಲ. ಸೊ ನೋಡಿ, ಅದರಲ್ಲಿ ಆಪ್ಷನ್ನ ಕೊಟ್ಟಿದ್ದಾನೆ, ಗುಡ್ ವಿಲ್ ರಿಟರ್ನ್ ಆಫು,
ಲಾಸ್ ಆನ್ ಸೇಲ್ಸ್ ಇನ್ವೆಸ್ಟ್ಮೆಂಟು, ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಓಕೆನಾ, ಇಷ್ಟನ್ನ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 4ನೇದು ಪರ್ಚೇಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ 5ನೇ ಕ್ವಶನ್ನು MCQನಲ್ಲಿ ಮ್ಯಾನೇಜ್ಮೆಂಟ್ ಆಡಿಟ್ ಈಸ್ ಯೂಸ್ಫುಲ್ ಫಾರ್ ಅಂತ ಕೇಳಿದ್ದಾನೆ. ಅಂದರೆ ನಿರ್ವಹಣಾ ಲೆಕ್ಕ ಪರಿಶೋಧನೆಯು ಡ್ಯಾಶ್ಗಾಗಿ ಉಪಯುಕ್ತವಾಗಿದೆ. ಅದರಲ್ಲಿ ಆಪ್ಷನ್ನ ಕೇಳಿದ್ದಾನೆ ನೋಡಿ. ಸಜೆಷನ್ ಫಾರ್ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ. ಸೊ ನೆಕ್ಸ್ಟು ಅಸಿಸ್ಟೆನ್ಸ್ ಟು ಮ್ಯಾನೇಜ್ಮೆಂಟ್ಗೆ ನೆರವು ನೀಡುವುದಕ್ಕೆ, ಅಥವಾ ಟು ಬಿಲ್ಡ್ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟಾಫ್, ಅಂದರೆ ರಿಲೇಷನ್ಶಿಪ್ ಚೆನ್ನಾಗಿರಲಿ, ಕಿತ್ತಾಟ ಬರಲೇ ಇಲ್ಲ ಕಾರಣಕ್ಕೆ, ಇಲ್ಲ ಆಲ್ ಆಫ್ ದಿ ಅಬೋ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು, ಸೊ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಆಲ್ ಆಫ್ ದಿ ಅಬೋ, ಮೇಲಿನ ಎಲ್ಲವಕ್ಕೂ ಸಹ ಇದು ಯೂಸ್ಫುಲ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ, ಲಾಸ್ಟ್ನ ಕ್ವಶನ್ಸು, ಅದರಲ್ಲೂ MCQನಲ್ಲಿ ನೋಡಿ. ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಶೋಸ್, ಅಂದರೆ ಕಂಪನಿಯ ಆದಾಯದ ಹೇಳಿಕೆಯು ಕೆಳಗಿನ ಯಾವುದನ್ನು ತೋರಿಸುತ್ತದೆ? ಸೊ ನೋಡ್ಕೊಳ್ಳಿ, ಅದರಲ್ಲಿ ಆಪ್ಷನ್ ನೋಡೋದಾದರೆ ಫಿನಾನ್ಷಿಯಲ್ ಪೊಸಿಷನ್ಸ್ ಆಫ್ ಕಂಪನಿ, ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಪೊಸಿಷನ್ಸ್ ಆಫ್ ಕಂಪನಿ, ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಫ್ ಕಂಪನಿ, ನೆಕ್ಸ್ಟು ಕ್ಯಾಶ್ ಫ್ಲೋ ಆಫ್ ದ ಕಂಪನಿ. ಸೊ ಯಾವುದಪ್ಪ ಈ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಕಂಪನಿ ಶೋ ಮಾಡುತ್ತೆ ಅಂತ ನೋಡೋದಾದರೆ ಪ್ರಾಫಿಟಬಿಲಿಟಿ ಆಫ್ ಪೊಸಿಷನ್ಸ್ ಆಫ್ ದ ಕಂಪನಿ. ನಿಮ್ಗೆ ಗೊತ್ತಿರ್ಬೋದು, ಸೊ ಕಂಪನಿ ಪ್ರತಿ ವರ್ಷ ತಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಸೊ ನಮ್ಮ ನ್ಯೂಸ್ ಪೇಪರಲ್ಲಾಗಿರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ನಲ್ಲಿ ಅದು ತೋರಿಸಲೇಬೇಕು. ಅದು ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ, ಎನಿಥಿಂಗ್ ಅದು ಏನಿದೆ ನನ್ನ ಪೊಸಿಷನ್ ಅಂತ ತೋರಿಸ್ಬೇಕು. ಅನಂತರ ಅದು ಈಕ್ವಿಟಿ ಶೇರ್ ಆಗಿರ್ಬೋದು, ಏನು ಶೇರ್ಗಳನ್ನ ಇಶ್ಯೂ ಮಾಡೋದಕ್ಕೆ ಅನುಮತಿ ಕೊಡುತ್ತೆ. ಓಕೆ, ಇದು ನಮಗೆ ಆಬ್ಜೆಕ್ಟಿವ್ಸು, ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಇನ್ನು ಅದೇ ರೀತಿ 2 ಮಾರ್ಕ್ಸಿಗೆ ಯಾವೆಲ್ಲ ಇಂಪಾರ್ಟೆಂಟು ಅಂತ ನೋಡೋದಾದರೆ, ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ನೋಡಿ. ಗಿವ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ಸು, ಅಂದರೆ ನಿರ್ವಹಣಾ ಲೆಕ್ಕಿಗದ ಅರ್ಥ ನೀಡಿ. ಮ್ಯಾನೇಜ್ಮೆಂಟ್ ಅಕೌಂಟ್ನ ಮೀನಿಂಗ್ನ ನೀವು ಇಲ್ಲಿ ಬರೆದ್ರೆ ಸಾಕು, 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಗಿವಿಂಗ್ ದ ಮೀನಿಂಗ್ ಆಫ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಅಂದರೆ ತುಲನಾತ್ಮಕ ಆದಾಯ ಹೇಳಿಕೆಯು ಅರ್ಥ ನೀಡಿ. ಅಂದರೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಮೀನಿಂಗ್ನ ಬರೀರಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನು ನೆಕ್ಸ್ಟು ವಾಟ್ ಈಸ್ ಅ ಟ್ರೆಂಡ್ ಅನಾಲಿಸಿಸ್, ಅಂದರೆ ಪ್ರವೃತ್ತಿ ವಿಶ್ಲೇಷಣೆ ಎಂದರೇನು? ಓಕೆನಾ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಮೀನಿಂಗ್ನ ಬರೋದು ಸಾಕಾಗುತ್ತೆ. ನೆಕ್ಸ್ಟು ಸ್ಟೇಟ್ ಎನಿ ಫೋರ್ ಸಾಲ್ವೆನ್ಸಿ ರೇಷಿಯೋಸ್, ಅಂದರೆ ಯಾವುದಾದರೂ 4 ಪರಿಹಾರ ಅಥವಾ ಅನುಪಾತಗಳನ್ನು ಹೆಸರಿಸಿ. ಅಂದರೆ ಸಾಲ್ವೆನ್ಸಿ ರೇಷಿಯೋಗೆ ಸಂಬಂಧಪಟ್ಟಂತೆ ಅದ್ರದ್ದು 4 ಟೈಪ್ಸ್ನ ಬರೆದ್ರೆ ಸಾಕಾಗುತ್ತೆ, ಎನಫ್. ಓಕೆನಾ, ನೆಕ್ಸ್ಟು ವಾಟ್ ಈಸ್ ದ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್. ಓಕೆನಾ, ನೋಡಿ ವ್ಯವಹಾರ ಜವಾಬ್ದಾರಿ ವರದಿ ಎಂದರೇನು? ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್ನ ನೀವು ಇಲ್ಲಿ ಮೀನಿಂಗ್ನ ಬರಿಬೇಕಾಗುತ್ತೆ. ಓಕೆನಾ, ಇಷ್ಟು ಬರೆದ್ರೆ ಸಾಕಾಗುತ್ತೆ. ಸೊ ನಿಮಗೆ ಔಟ್ ಆಫ್ 2 ಮಾರ್ಕ್ಸಲ್ಲಿ ಸಿಗುತ್ತೆ. ಇನ್ನು ನಿಮಗೆ 4 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಬ್ರೋ ನಮಗೆ 4 ಮಾರ್ಕ್ಸಿಗೆ ಬರೀ ಥಿಯರಿನೂ ಓದಬೇಕಾ, ಪ್ರಾಬ್ಲಮೆಟಿಕ್ ಓದಬೇಕಾ ಅಂತ ನೋಡೋದಾದರೆ ಪ್ರಾಬ್ಲಮೆಟಿಕ್ಕು ಇಂಪಾರ್ಟೆಂಟು, ಮತ್ತು ಸೊ ಥಿಯರಿನೂ ಇಂಪಾರ್ಟೆಂಟ್. ಥಿಯರಿ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಪ್ರಾಬ್ಲಮೆಟಿಕ್ಗಿಂತ ಥಿಯರಿ ಇಂಪಾರ್ಟೆಂಟು. ಕೆಲವೊಂದು ಸಾರಿ ಪ್ರಾಬ್ಲಮೆಟಿಕ್ ಕೈ ಕೊಟ್ಟರು ಥಿಯರಿ ಕೈ ಕೊಡೋಲ್ಲ. ಸೊ ಥಿಯರಿನ ಆರಾಮಾಗಿ ಬರೆದ್ಬಿಟ್ಟು ಬರ್ಬೋದು. ಬಟ್ ಪ್ರಾಬ್ಲಮೆಟಿಕ್ಕು ಒಂದು ಅಡ್ಜಸ್ಟ್ಮೆಂಟ್ ಗೊತ್ತಾಗಲಿಲ್ಲ, ಒಂದು ಫಾರ್ಮೇಟ್ ಮಿಸ್ ಆಯಿತು, ಒಂದು ಸ್ಟೆಪ್ ಮಿಸ್ ಆಯಿತು ಅಂದರೆ ಮುಂದಕ್ಕೆ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮತ್ತು ಚಾಪ್ಟರ್ ವೈಸ್ ಯಾವ ಥರ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬನ್ನಿ 4 ಮಾರ್ಕ್ಸಿಗೆ ಸ್ಟಾರ್ಟ್ ಮಾಡೋಣ. ಸೊ 4 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ ಅಂತ ನೋಡೋದಾದರೆ, ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಅಂದರೆ ನಿರ್ವಹಣಾ ಲೆಕ್ಕಿಗನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇದನ್ನಲ್ಲ, ಅವ್ನ ಫಂಕ್ಷನ್ಸ್ಗಳನ್ನ ಬರೀಬೇಕು. ಸೊ ಯಾವ ಥರ ಬರೀತೀರಾ, ಯಾವ ಥರ ಆನ್ಸರ್ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀರಾ ಅಂತ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಅವನಂದರೆ ಯಾರು, ಅವನ ಮೀನಿಂಗು, ಅವನು ಯಾವ ಸೆಕ್ಷನ್ನಲ್ಲಿ ಬರ್ತಾನೆ, ಅವನ ಆಬ್ಜೆಕ್ಟಿವ್ಸ್ ಏನು, ಫಂಕ್ಷನ್ಸ್ ಏನು, ಇಷ್ಟು ಬಾರ್ದು ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್, ಅಂದರೆ ನಿರ್ವಹಣಾ ಲೆಕ್ಕ ಪರಿಶೋಧನೆಯ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಅಂದರೆ ಮ್ಯಾನೇಜ್ಮೆಂಟ್ ಆಡಿಟ್ ಅಂತ ಐತಲ್ವಾ, ಅದರದ್ದು ಆಬ್ಜೆಕ್ಟಿವ್ಸ್ನ ನೀವು ಇಲ್ಲಿ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅಂದರೆ ಯಾವ ಥರ ಮಾಡಿರ್ತೀರಾ, ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ಏನು ಅದನ್ನು ಬರೆದು ಆಬ್ಜೆಕ್ಟಿವ್ಸ್ನ ಪಾಯಿಂಟ್ಸ್ನ ಬರೆದು ಆಮೇಲೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು 4 ಮಾರ್ಕ್ಸಿಗೆ ಯಾವ ಥರ ಕೇಳ್ತಾನೆ ನೋಡಿ, ಈ ಥರ ಕೇಳ್ಬೋದು. ಓಕೆನಾ, ನೋಡ್ಕೊಳ್ಳಿ, ಇದು ಒಂದೇ ಕ್ವಶನ್ನು. ಬೇಕಾದ್ರೆ ನೀವು ಇಲ್ಲಿ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ನೋಡಿ, ಕ್ಯಾಲ್ಕುಲೇಟ್ ದ ಕ್ಯಾಶ್ ಫ್ಲೋ ಆಪರೇಟಿಂಗ್ ಆ್ಯಕ್ಟಿವಿಟಿ ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆನಾ, ನೋಡಿ ಇನ್ಕಮ್ ಸ್ಟೇಟ್ಮೆಂಟ್ನ ಕೇಳಿದ್ದಾನೆ, ಅಂದರೆ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಆಫ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ಕೇಳಿದ್ದಾನೆ. ಓಕೆನಾ, ಈ ಕಡೆ ಒಂದು ಕಡೆ ಎಕ್ಸ್ಪೆನ್ಸಸ್ನ ಕೇಳಿದ್ದಾನೆ, ಒಂದು ಕಡೆ
ಒಂದು ಕಡೆ ಒಂದೊಂದು ಕಡೆ ಪ್ರಾಫಿಟ್ನ ಕೇಳಿದ್ದಾನೆ, ಒಂದು ಕಡೆ ಎಕ್ಸ್ಪೆನ್ಸಸ್ನ ಕೇಳಿದ್ದಾನೆ. ಸೊ ಎಕ್ಸ್ಪೆನ್ಸಸ್ಸಲ್ಲಿ ಎಕ್ಸ್ಪೆನ್ಸಸ್ ಆಪರೇಷನ್ಸು, ಡಿಪ್ರಿಷಿಯೇಷನ್ನು, ಲಾಸ್ ಆಫ್ ಸೇಲ್ ಆಫ್ ಬಿಲ್ಡಿಂಗು, ಅಡ್ವರ್ಟೈಸ್ಮೆಂಟ್ ಸಸ್ಪೆನ್ಸಸ್ ಅಕೌಂಟು, ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸು, ಡಿಸ್ಕೌಂಟ್ ಆಫ್ ಇಶ್ಯೂಡ್ ಶೇರ್ಸು, ಗುಡ್ ವಿಲ್ ರಿಟರ್ನ್ ಆಫು, ನೆಕ್ಸ್ಟ್ ಜನರಲ್ ರಿಸರ್ವು, ನೆಟ್ ಪ್ರಾಫಿಟ್ಟು. ಈ ಕಡೆ ಪ್ರಾಫಿಟಲ್ಲಿ ನೋಡಿದ್ರೆ ಗ್ರಾಸ್ ಪ್ರಾಫಿಟ್ಟು, ಪ್ರಾಫಿಟ್ ಆನ್ ಸೇಲು, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಓಕೆ ಡಿಸ್ಕೌಂಟು. ಓಕೆ ಈ ಥರ ಎಲ್ಲ ಕೇಳಿದ್ರು ಸಹ ನಾವಿಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸ್ ಅಂತ ಬರುತ್ತಲ್ವಾ. ಸೊ ಇಲ್ಲಿ ಆ ಫಾರ್ಮೆಟ್ನ ಹಾಕ್ಕೊಂಡು ಇವನ್ನೆಲ್ಲ ಅಲ್ಲಿ ಅಲೋಕೇಶನ್ ಮಾಡಿದ್ರೆ ನೀಟಾಗಿ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಆ ಫಾರ್ಮೆಟ್ನ ನೀಟಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಸೊ ನಾನು ಅವಾಗಲೇ ಹೇಳಿದೆ ಟ್ರೆಂಡ್ ಪರ್ಸೆಂಟೇಜು. ಓಕೆನಾ, ನಮಗಲ್ಲಿ ಯಾವುದಪ್ಪ ಅಂತಂದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು, ಕಾಮನ್ ಸೈಜು ಮತ್ತು ಕಂಪ್ಯಾರಿಟಿವ್, ಇವು ಅದರಲ್ಲಿ ಟ್ರೆಂಡ್ ಅನಾಲಿಸಿಸು ಸಹ ಬರುತ್ತೆ. ಅಲ್ಲಿ ನಮಗೆ ಆ ಮೂರಲ್ಲಿ ಯಾವುದಾದ್ರೂ ಒಂದನ್ನ ಕೇಳ್ತಾನೆ. ಅಂದರೆ ನಮಗೆ ಕಂಪ್ಯಾರಿಟಿವ್ ಕೇಳ್ಬೋದು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು, ಅಥವಾ ನಮಗೆ ಸೊ ಟ್ರೆಂಡ್ ಪರ್ಸೆಂಟೇಜ್ನ ಕೇಳ್ಬೋದು, ಅಥವಾ ಟ್ರೆಂಡ್ ಅನಾಲಿಸಿಸ್ ಅಂತ ಕೇಳ್ಬೋದು. ಓಕೆನಾ, ಇಲ್ಲಿ ನಮಗೆ ಟ್ರೆಂಡ್ ಪರ್ಸೆಂಟೇಜ್ನ ಕೇಳಿದ್ದಾನೆ, ಇಯರ್ನ ಕೇಳಿದ್ದಾನೆ 2019, 20, 21, 22 ಅಂದರೆ 4 ಇಯರ್ನ ಕೇಳಿದ್ದಾನೆ. ಸೇಲ್ಸು, ಸ್ಟಾಕು, ಪ್ರಾಫಿಟ್ಟು ಅಂದರೆ ಅಸ್ಯೂಮ್ 2019 ಈ 2019 ಅನ್ನುವಂಥದ್ದು ನೋಡಿ, ಈ 2019 ಅನ್ನುವಂಥದ್ದು ಬೇಸ್ ಇಯರ್ ಅಂತ ಅಂದ್ಕೊಂಡು ಇವಕ್ಕೆ ಪರ್ಸೆಂಟೇಜ್ನ ಕಂಡುಹಿಡಿಬೇಕು. ಟ್ರೆಂಡ್ ಪರ್ಸೆಂಟೇಜು ವೆರಿ ಡೆಡ್ ಈಸಿ ಅಂತ ಹೇಳ್ಬೋದು, ಆರಾಮಾಗಿ ಸ್ಕೋರ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಓಕೆನಾ, ಇದು ನಮಗೆ 4 ಮಾರ್ಕ್ಸ್ ಲಾಸ್ಟ್ನ ಕ್ವಶನ್ಸು. ಸೊ ಏನು ಕೇಳಿದಾನಪ್ಪ ಅಂತ ನೋಡೋದಾದರೆ, ಫಾಲೋಯಿಂಗ್ ದ ಇನ್ಫಾರ್ಮೇಷನ್ ಕಂಪ್ಯೂಟ್ ಅಂದರೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂದರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಕ್ಸ್ಟು ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ರಿಟರ್ನ್ಸ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ನ ತಿಳಿಸಿ ಅಂತ ಹೇಳಿದ್ದಾನೆ. ಅಂದರೆ ನಮಗೆ ಇಲ್ಲಿ ಇದನ್ನು ಅಡ್ಜಸ್ಟ್ಮೆಂಟಾಗಿ ಕೇಳಿದ್ದಾನೆ ನೋಡಿ. ಅಂದರೆ ಇದು ನಮಗೆ ಏನು ರೇಷಿಯೋ ಅನಾಲಿಸಿಸ್ ಆ ಚಾಪ್ಟರಿಂದ ಬರುತ್ತೆ. ಇದರಲ್ಲಿ ಸೇಲ್ಸು 6 ಲ್ಯಾಕು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು 4 ಲ್ಯಾಕು, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು 1,20,000, ಸ್ಟಾಕು 1 ಲ್ಯಾಕು, ಪ್ರಾಪಿರಾರಿಟಿ ಇಕ್ವಿಟಿ 3 ಲ್ಯಾಕು, ಡಿಬೆಂಚರ್ಸು 1 ಲ್ಯಾಕು. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಕ್ವಶನ್ಸ್ ಏನಿದೆ ಅಲ್ವಾ, ನಮಗೆ ಟ್ರೆಂಡ್ ರೇಷಿಯೋ ಅನಾಲಿಸಿಸಲ್ಲಿ ಆ ಚಾಪ್ಟರ್ ಬರುತ್ತೆ. ಬಟ್ ಸ್ವಲ್ಪ ಕಷ್ಟ ಇರುತ್ತೆ ಆ್ಯಂಡ್ ಟ್ರಿಕ್ಕಿ ಇರುತ್ತೆ. ಒಂದು ಸತಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಇರುತ್ತೆ, ಕಾಮನ್ ಸ್ಟೇಟ್ಮೆಂಟ್ ಇರುತ್ತೆ, ಟ್ರೆಂಡ್ ಅನಾಲಿಸಿಸ್ ಇರುತ್ತೆ, ಓಕೆನಾ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇವೆಲ್ಲ ಇರುತ್ತೆ. ಆ್ಯಂಡ್ ಅದೇ ನಿಮಗೆ ಮೇಜರಾಗಿ ನಿಮಗೆ ಥಿಯರಿ ಓಕೆ ಮೇನ್ ಕೀ ರೋಲ್ ಅಪ್ಲೈ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟು, ನೋಡ್ಕೊಬೋದು. ಇನ್ನು ನೆಕ್ಸ್ಟು 12 ಮಾರ್ಕ್ಸಿಗೆ ಅಂತ ಬಂದರೆ ಏನೆಲ್ಲ ಕೇಳ್ಬೋದು ಅಂತ ನೋಡೋದಾದರೆ ನೋಡಿ, ಇದು ಒಂದೇ ಇದಕ್ಕೆ ಬರೋ ಥರ ನಾನು ಇಲ್ಲಿ ಇರ್ತೀನಿ. ಬೇಕಾದ್ರೆ ನೀವು ಝೂಮ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಕೊಳ್ಳಿ. ಓಕೆ, ಒಂದು ಸತಿ ಸ್ಕ್ರೀನ್ಶಾಟ್ನ ತೊಗೊಂಬಿಡಿ ಸ್ಕ್ರೀನ್ಶಾಟು, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತೊಗೊಂಡ್ರಾ? ಆಯಿತಾ? ಸೊ ಇದು ನೋಡಿ 12 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಏನನ್ನ ಕೇಳಿದ್ದಾನೆ ಅಂತ ನೋಡೋದಾದರೆ ನೋಡಿ, ಫಾಲೋಯಿಂಗ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಡಿಸೈನ್ ಡೈಗನ್ ಕಂಪನಿ ಲಿಮಿಟೆಡ್ ಅಂಡ್ ಗಗನ್ ಕಂಪನಿ ಲಿಮಿಟೆಡ್ ಆಸ್ 31/3/2024 ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ವಿತ್ ಎ ಪಾಸಿಬಲ್ ಪ್ರಾಪರ್ ಅನಾಲಿಸಿಸ್ ಅಂಡ್ ಕಂಪೇರ್ ಟು ಫಿನಾನ್ಷಿಯಲ್ ಪೊಸಿಷನ್ಸ್. ಓಕೆ ನೋಡಿ, ಒಂದು ಕಡೆ ಡಿಗನ್ ಕಂಪನಿ, ಒಂದು ಕಡೆ ಗಗನ್ ಕಂಪನಿ, ಒಂದು ಕಡೆ ಲಯಬಿಲಿಟಿ ಕೊಟ್ಟಿದ್ದಾನೆ ಆ್ಯಂಡ್ ಅಸೆಟ್ಸ್ನ ಕೇಳಿದ್ದಾನೆ. ಓಕೆ, ಲಯಬಿಲಿಟೀಸಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಎರಡು ಕಂಪ್ನಿದು 10% 12% ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು, 12% ಡಿಬೆಂಚರ್ಸು, 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು, ಡಿವಿಡೆಂಡ್ ಪ್ರಾವಿಷನ್ಸು, ಕ್ರೆಡಿಟರ್ಸು, ಬ್ಯಾಂಕ್ ಓವರ್ ಡ್ರಾಫ್ಟು ಎರಡು ಕಂಪ್ನಿರು ಹೇಳಿದ್ದಾನೆ. ಆ್ಯಂಡ್ ಅಸೆಟ್ಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಇನ್ವೆಸ್ಟ್ಮೆಂಟು, ಸ್ಟಾಕು, ಸನ್ರಿ ಡೆಪ್ಟರ್ಸು, ಕ್ಯಾಶು, ಸೊ ಇದೇನು ಹೇಳಿದ್ದಾನೆ. ಸೊ ಏನು ಮಾಡೋಕ್ಕೆ ಹೇಳಿದ್ದಾನೆ? ಓಕೆ, ಅಡ್ಜಸ್ಟ್ಮೆಂಟ್ ಏನು ಹೇಳಿಲ್ಲ. ಓಕೆ, ಏನು ಮಾಡೋಕ್ಕೆ ಹೇಳಿದ್ದಾನೆ ಅಂತ ನೋಡೋದಾದರೆ, ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಓಕೆ, ಕಂಪೇರ್ ಫಿನಾನ್ಷಿಯಲ್ ಪೊಸಿಷನ್ ಏನಿದೆ, ಓಕೆ, ಅದು ಟ್ರೆಂಡ್ ಅನಾಲಿಸಿಸ್ ಸಹ ನಾವಿಲ್ಲಿ ಮಾಡಬೇಕು, ಅದನ್ನ ಹೇಳಿದ್ದಾನೆ. ಸೊ ನನಗೆ ಆಗಿರೋ ಅನುಭವದ ಪ್ರಕಾರ ನಮ್ಮ ಫ್ರೆಂಡ್ಸ್ಗಳು ಈ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅನ್ನೋದೇ ಮರೆತುಬಿಟ್ಟು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಿ ಬಂದಿದ್ದಾರೆ. ಓಕೆನಾ, ನೀವು ಎಲ್ಲೇ ಅದು ಒಂದು ಪೆನ್ಸಿಲ್ ಇರುತ್ತಲ್ಲ, ಪೆನ್ ಇರುತ್ತಲ್ಲ, ಗೀಚ್ಕೊಂಬಿಡಿ. ಓಕೆನಾ, ಕಾಮನ್ ಸೈಜಾ, ಕಂಪ್ಯಾರಿಸನ್ನ, ಟ್ರೆಂಡ್ ಅನಾಲಿಸಿಸಾ, ರೇಷಿಯೋ ಅನಾಲಿಸಿಸಾ ನೋಡಿಕೊಂಡು ನೋಡಿಕೊಂಡು ನೀಟಾಗಿ ಫಾರ್ಮೇಟ್ನ ಹಾಕ್ಕೊಂಡು ಮಾಡಿ. ವೆರಿ ಡೆಡ್ ಈಸಿ. ಸೊ ನಂಗೆ ಅನ್ಸೋ ಪ್ರಕಾರ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು, ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇವೆಲ್ಲ ನಿಮಗೆ ಮ್ಯಾಟ್ರೇ ಆಗೋದಿಲ್ಲ. ಏನು ರೇಷಿಯೋ ಅನಾಲಿಸಿಸ್ ಅನ್ನೋದೊಂದು ಬಿಟ್ಟರೆ ಓಕೆ, ಇವೆಲ್ಲ ನಿಮಗೆ ಮ್ಯಾಟ್ರೇ ಆಗೋದಿಲ್ಲ.
ಓಕೆನಾ. ಸೊ ಈ ಕ್ವಶನ್ಸ್ ಈ ರೀತಿ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳಿದಾನಪ್ಪ ಅಂತ ನೋಡೋದಾದರೆ ಸೇಮ್ ರೇಷಿಯೋ ಮೇಲೆ ಕೇಳಿದ್ದಾನೆ, ರೇಷಿಯೋ ಅನಾಲಿಸಿಸು. ಸೊ ನಾನಂತೂ ಮಾಡಿಲ್ಲಪ್ಪ, ನಾನು ನಿಮಗಿಂತ ಒಂದು ವರ್ಷ ಸೀನಿಯರ್ ಅಷ್ಟೇ, ಓಕೆನಾ. ನಾನಂತೂ ರೇಷಿಯೋ ಮುಟ್ಟಕ್ಕೆ ಹೋಗಿಲ್ಲ, ತಲೆನೋವು ಕೆಲಸ, ಓಕೆನಾ. ನಾನು ಥಿಯರಿ ಓದಿದ್ದೆ, ಓಕೆ, ಕಾಮನ್ ಸೈಜು, ಓಕೆ, ಕಂಪ್ಯಾರಿಟಿವು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಲ್ಲ ಓದಿದ್ದೆ. ರೇಷಿಯೋ ನಾನು ತಲೆನೇ ಹಾಕಿಲ್ಲ. ಬಟ್ ಇದೂ ಇಷ್ಟಪಡೋರು ಇದ್ದಾರೆ, ಓಕೆನಾ. ಇನ್ನು ನೀಟಾಗಿ ಏನೋ ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಏನು ಟಿಪ್ಸ್ ಆಗೋದಿಲ್ಲ. ಬಟ್ ನಮ್ಗೆ ವರ್ಕಿರೋ ಕಾರಣ ಏನು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಒಳ್ಳೆ ಸ್ಕೋರ್ ಆಗಿದೆ, 94 ಆಗಿದೆ ಈ ಪೇಪರ್ದು, ಓಕೆನಾ. ನೋಡಿ, ಕರೆಂಟ್ ರೇಷಿಯೋ 2.5 ಕೇಳಿದ್ದಾನೆ, ಲಿಕ್ವಿಡ್ ರೇಷಿಯೋ 1.5 ಕೇಳಿದ್ದಾನೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ 6 ಟೈಮ್ ಹೇಳಿದ್ದಾನೆ, ಕ್ಲೋಸಿಂಗ್ ಸ್ಟಾಕು, ಫಿಕ್ಸ್ಡ್ ಅಸೆಟ್ಸು, ನೆಟ್ವರ್ತು, ರಿಸರ್ವ್ಸ್ ಆ್ಯಂಡ್ ಶೇರ್ ಕ್ಯಾಪಿಟಲು, ನೆಟ್ವರ್ಕಿಂಗ್ ಕ್ಯಾಪಿಟಲು, ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಕ್ಸ್ಟು ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 2 ಟೈಮ್ಸು, ಅವರೇಜ್ ಡೆಪ್ಟ್ ಕಲೆಕ್ಷನ್ಸ್ ಪೀರಿಯಡ್ 2 ಮಂತ್ಸ್. ಓಕೆ, ಇದು ನಮಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟು, ಅದು ಬ್ಯಾಲೆನ್ಸ್ ಶೀಟಲ್ಲಿ, ಓಕೆನಾ. ಸೊ ನಿಮಗೆ ರೇಷಿಯೋ ಅನಾಲಿಸಿಸ್ ಮಾಡೋರ್ಗು ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೀನಾ ನೆಕ್ಸ್ಟು ಯಾವ ಕ್ವಶನ್ ಇದು ಅಂತ ನೋಡೋದಾದ್ರೆ, ಕನ್ಸರ್ಡ್ ಫ್ರಮ್ ದ ಸಂಜಯ್ ಶೆಡ್ಯೂಲ್ ಬ್ಯಾಲೆನ್ಸ್ ಶೀಟ್ ಏನು ಮಾಡೋಕ್ಕೆ ಹೇಳಿದ್ದಾನೆ. ಪ್ರಿಪೇರ್ಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಓಕೆನಾ. ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಬ್ರೋ ಅಥವಾ ಸಿಸ್ಟರ್ಸ್, ಯಾರೆಲ್ಲ ನೋಡ್ತಾ ಇರ್ತೀರಾ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ಯಾರೆಲ್ಲ ನೋಡ್ತಾ ಇರ್ತೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಫೋಟೋ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಓಕೆ, ತೊಗೊಂಡ್ರಾ? ಓಕೆ, ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀರಾ, ಏನೆಲ್ಲ ಹೇಳಿದ್ದಾನೆ, ಏನೆಲ್ಲ ಮಾಡಬೇಕು ನೋಡೋಣ ಬನ್ನಿ. ಸೊ ನೋಡಿ, ಫಾಲೋಯಿಂಗ್ ದ ಶೆಡ್ಯೂಲ್ಸ್ ಶೋ ದ ಬ್ಯಾಲೆನ್ಸ್ ಶೀಟ್ ಕನ್ಸರ್ಡ್ ಫ್ರಮ್ ದ ಸಂಜಯ್ ಲಿಮಿಟೆಡ್ ಆ್ಯಸ್ ಆನ್ 31/12/2023. ಸೊ ಲೈಬಿಲಿಟಿ ಹೇಳಿದ್ದಾನೆ, ಸನ್ರಿ ಕ್ರೆಡಿಟರ್ಸು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು, 8% ಡಿಬೆಂಚರ್ಸು, ಡಿಪ್ರಿಸಿಯೇಷನ್ ಫಂಡು, ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಕಂಟಿಜಿನೆಸ್ಸು, P&L ಅಕೌಂಟು, ಕ್ಯಾಪಿಟಲ್ಲು, ನಮಗೆ ಲೈಬಿಲಿಟಿ ಹೇಳಿದ್ದಾನೆ. ಅಸೆಟ್ಸು, ಕ್ಯಾಶ್, ಡೆಪ್ಟರ್ಸ್, ಟೆಂಪ್ರವರಿ ಇನ್ವೆಸ್ಟ್ಮೆಂಟು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು, ಸ್ಟಾಕು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಮೆಷಿನರಿ. ಸೊ ಇವೆಲ್ಲ ನೋಡಿಕೊಂಡು ಅಡ್ಜಸ್ಟ್ಮೆಂಟಿಗೆ ಬರೋಣ. ಸೊ ನಮಗೆ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಲ್ಸೋ ಅವೈಲಬಲ್. 10% ಡಿವಿಡೆಂಡ್ ವಾಸ್ ಪೇಯ್ಡ್ ಇನ್ ಕ್ಯಾಶ್. ನೆಕ್ಸ್ಟ್ ಆಪ್ಷನಲ್ಲಿ ಎರಡನೇದು ಹೇಳಿದ್ದಾನೆ, ನ್ಯೂ ಮೆಷಿನರಿ ಫಾರ್ ₹15,000 was purchased, but old machinery costing 6,000 was sold for ₹2,000. Accumulated depreciation was 3,000. Next, ₹10,000, 8% debenture was redeemed by purchase from open market at ₹96 for the debenture of ₹100. ₹18,000 investment were sold at book value. You are required prepare cash flow statement under Indian accounting standards 7. ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಪ್ರಕಾರ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಹೇಳಿದ್ದಾನೆ. ಸೊ ಇಲ್ಲಿ ನೀವು ಬೇಕಾದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಏನೇ ಆಗಿರಲಿ, ಓಕೆ, ಇಲ್ಲಿ ಏನು P&L ಅಕೌಂಟ್ ಏನೇ ಆಗಿದ್ರು ಸಹ ಇಲ್ಲಿ ನೀವು ಏನು ಅಡ್ಜಸ್ಟ್ಮೆಂಟ್ ಬರುತ್ತಲ್ವಾ, ಈ ಅಡ್ಜಸ್ಟ್ಮೆಂಟು 2 ಸರಿ ಕ್ಯಾರಿ ಫಾರ್ವರ್ಡ್ ಆಗಬೇಕು. ನೀಟಾಗಿ ಅಡ್ಜಸ್ಟ್ಮೆಂಟ್ನ ನೀವು ಕಳಿತೀರಾ, ಮಿಕ್ಸ್ ಮಾಡ್ತೀರಾ, ಸೊ ಆ್ಯಡ್ ಆಫ್ ಮಾಡ್ತೀರಾ, ಏನೆಲ್ಲ ಅಡ್ಜಸ್ಟ್ಮೆಂಟ್ನ ಹೇಳಿರ್ತಾನೆ. ಸೊ ಓವರ್ ವ್ಯಾಲಿಡು, ಅಂಡರ್ ವ್ಯಾಲಿಡ್ ಇವೆಲ್ಲ ನೋಡಿಕೊಂಡು ನೀವು ಒಂದ್ಸರಿ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿಕೊಂಡು ಒಂದ್ಸರಿ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ಕ್ವಶನ್ನು ಏನಿದೆ ನೋಡೋಣ. ಓಕೆ, ಇದಂತೂ ಜಾಕ್ಪೋಟ್, ಹುಡುಗರಿಗಂತೂ ತುಂಬ ಜಾಕ್ಪೋಟ್ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ ಸರಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನ ಕೇಳಿದ್ದ, ಈ ರೀತಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ನ ಕೇಳಿದ್ದಾನೆ, ಮತ್ತು ಇಂಟರ್ಪ್ರಿಟೇಷನ್ ಮಾಡೋಕ್ಕೆ ಕೇಳಿದ್ದಾನೆ. ಓಕೆನಾ, ನೋಡ್ಕೊಳ್ಳಿ. ಇದನ್ನು ನೀವು ಅದೇ ಹೇಳಿದ್ನಲ್ವಾ, ನೀವು ನೋಡಿದ ತಕ್ಷಣ ಕಂಪ್ಯಾರಿಟಿವಾ ಕಾಮನ್ ಸೈಜಾ ಏನು ಮಾಡೋಕ್ಕೆ ಹೇಳಿದ್ದಾನೆ ಅಲ್ಲಿ ನೀವು ಟಿಕ್ ಮಾಡ್ಕೊಂಬಿಡಿ. ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ ಈಸ್ ಅ ಕನ್ಸರ್ನ್ ಗಿವನ್ ದ ಇಯರ್ ಎಂಡಿಂಗ್ 31/2023 ಆ್ಯಂಡ್ 31/2024 ಈ ಅರೇಂಜ್ಡ್ ಫಿಂಗರ್ ಕಂಪ್ಯಾರಿಟಿವ್ ಫ್ರಮ್ ದ ಅನಾಲಿಸಿಸ್ ದ ಪ್ರಾಫಿಟಬಿಲಿಟಿ ಕನ್ಸರ್ನ್ ದೇರ್ ಫಾರ್ ದ ಇಂಟರ್ಪ್ರಿಟೇಷನು ಸಹ ಮಾಡಬೇಕು. ಲಾಸ್ಟಿಗೆ ಫಾರ್ಮೆಟ್ ಹಾಕೋತಿರುವ ನೀವು ಬುಕ್ಸ್ ಆಫ್ ಅಕೌಂಟ್ ಅಂತ ಅದನ್ನ ನೀವು ಮಾಡಬೇಕು. ಇಲ್ಲಿ ಸೇಲ್ನ ಕೇಳಿದ್ದಾನೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಕೇಳಿದ್ದಾನೆ, ಇದು ಓಪನಿಂಗು, ಇದು ಕ್ಲೋಸಿಂಗು. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟು ಜನರಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಕೇಳಿದ್ದಾನೆ, ಸೇಲ್ಸ್ ಆಫ್ ರಿಟರ್ನ್ನ ಕೇಳಿದ್ದಾನೆ, ಇಂಟ್ರೆಸ್ಟ್ ಪೇಯ್ಡ್ನ ಕೇಳಿದ್ದಾನೆ, ಡಿಪ್ರಿಸಿಯೇಷನ್, ಇನ್ಕಮ್ ಟ್ಯಾಕ್ಸು, ಅದರ್ ಇನ್ಕಮ್ಸು, ಅದರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು, ಅದರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು, ಕಂಪ್ಯಾರಿಟಿವ್ ಮತ್ತು ಇಂಟರ್ಪ್ರಿಟೇಷನ್ 2 ಸಹ ಕೇಳಿದ್ದಾನೆ. ಸೊ ಈಸಿಯಾಗಿ ಮಾಡ್ಕೊಬೋದು, ನೀಟಾಗಿ. ಅಡ್ಜಸ್ಟ್ಮೆಂಟ್ ಯಾವುದೇ ರೀತಿ ಕೇಳಿಲ್ಲ, ಇದನ್ನ ಸಹ ನೀವು
ಕ್ಯಾಲ್ಕುಲೇಷನ್ ಮಾಡ್ಕೊಬೋದು. ಇನ್ನು ಈ ಪೇಪರ್ಗೆ ಸಂಬಂಧಪಟ್ಟಂಗೆ ಒಂದು ಥಿಯರಿನೂ ಸಹ ಇದೆ. ನಾನು ಹೇಳಿದೆ ರೇಷಿಯೋ ಅನಾಲಿಸಿಸ್ ಬಿಟ್ರೂ ನಮಗೆ ಥಿಯರಿ ಕೈ ಹಿಡಿಯುತ್ತೆ ಅಂತ. ಸೊ ಈ ರೀತಿಯೂ ಸಹ ಅದೇ ರೀತಿ ಅಲೋಕೇಶನ್ ಆಗುತ್ತೆ. ನೋಡಿ, ರೈಟ್ ನೋಟ್ ಹಾನ್ ಇದ್ರ ಬಗ್ಗೆ ಎಲ್ಲ ನೋಟ್ನ ಬರೆಯೋಕೆ ಹೇಳಿದ್ದಾನೆ. ನೋಡಿ, ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಅಡ್ವಾಂಟೇಜಸ್ನ ಬರೀಬೇಕು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಡಿಟ್ನ ಸ್ಕೋಪ್ನ ಬರೀಬೇಕು, ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟು. ನೆಕ್ಸ್ಟ್ ಆನ್ಯಲ್ ರಿಪೋರ್ಟ್ ಆನ್ CSR. ಓಕೆ, CSRನ ಬಗ್ಗೆನೂ ಸಹ ನಾವಿಲ್ಲಿ ಆನ್ಯಲ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ಸೊ ಈ 3 ಪಾಯಿಂಟ್ಗೂ ಸಹ 4 ಮಾರ್ಕ್ಸ್ ಅಲೋಕೇಶನ್ ಮಾಡಿರ್ತಾರೆ 12 ಮಾರ್ಕ್ಸಿಗೆ. ಸೊ ನೀವು ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ನಾವು ಒಂದು ಚಾಪ್ಟರ್ ಬಿಟ್ಟು ಏನು ಒಂದು ಚಾಪ್ಟರ್ ಮುಟ್ಟೋದೇ ಇಲ್ಲ, ಈ 4 ಚಾಪ್ಟರ್ ಆರಾಮಾಗಿ ನೋಡ್ಕೊಂಡು ಬರ್ತೀನಿ, ಆರಾಮಾಗಿ ಎಕ್ಸಾಮ್ ಬರೀತೀನಿ ಅಂತ ಅಂದ್ರೂ ಸಹ ನೀವು ಆರಾಮಾಗಿ ಚಿಂದಿ ಉಡಾಯಿಸ್ಕೊಂಡು ಎಕ್ಸಾಮ್ ಬರ್ಕೊಂಡು ಹೋಗ್ಬೋದು. ಸೊ ಈ ದಿನದ್ದು ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಯಿತು. ಅದೇ ರೀತಿ ನಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಇದೆ ನಮ್ಮ ಚಾಪ್ಟರ್ ವೈಸಲ್ಲಿ ಅಂತ ನೋಡೋದಾದರೆ, ಸೊ ಬನ್ನಿ ಒಂದೊಂದಾಗಿ ನೋಡೋಣ. ಓಕೆ, ವೆಯ್ಟ್ ಗಾಯ್ಸ್, ಒಂದು ನಿಮಿಷ. ಬನ್ನಿ ಗಾಯ್ಸ್. ಸೊ ಏನಪ್ಪ ಅಂತ ಅಂದರೆ, ನಾನು ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ನಾನು ಏನು ಓದೇ ಇಲ್ಲ, ನಾನು ಮುಟ್ಟೇ ಇಲ್ಲ, ಇನ್ನೊಂದು 10 ಡೇಸ್ ಅಥವಾ 15 ಡೇಸ್ ಇದೆ ಎಕ್ಸಾಮ್ಗೆ. ಸೊ ನಾನು ಏನೆಲ್ಲ ಓದ್ಬೋದು ಅಂತ ನೋಡೋದಾದರೆ ಚಾಪ್ಟರ್ ವೈಸ್ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಬಿಡಿ ಹೇಳ್ತೀನಿ. ಸೊ ನಮಗೆ ಫಸ್ಟ್ನೇದಲ್ಲಿ ಇಂಟ್ರಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ನೋಡೋದಾದರೆ, ಫಸ್ಟ್ನೇ ಚಾಪ್ಟರ್ ಕಂಪ್ಲೀಟ್ಲಿ ಥಿಯರಿ ಇದೆ, ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಮೋಸ್ಟ್ ಇಂಪಾರ್ಟೆಂಟು. ಸೊ ಇಲ್ಲಿ ನಮಗೆ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಮೀನಿಂಗ್ನ ಕೇಳ್ಬೋದು, ಡೆಫಿನೇಷನ್ನ ಕೇಳ್ಬೋದು, ಅದರ ಆಬ್ಜೆಕ್ಟಿವ್ಸ್ನ ಕೇಳ್ಬೋದು, ಫಂಕ್ಷನ್ಸ್ನ ಕೇಳ್ಬೋದು, ಅಥವಾ ನಮಗೆ ಫಿನಾನ್ಷಿಯಲ್ ಅಕೌಂಟಿಂಗು, ಕಾಸ್ಟ್ ಅಕೌಂಟಿಂಗು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಡೆಫಿನೇಷನ್ನ ಕೇಳ್ಬೋದು 4 ಮಾರ್ಕ್ಸಿಗೆ. ಇಲ್ಲ ಅಡ್ವಾಂಟೇಜಸ್ಸು, ಲಿಮಿಟೇಷನ್ನ ಕೇಳ್ಬೋದು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನೋಡಿ 12 ಮಾರ್ಕ್ಸಲ್ಲಿ ಕೇಳಿದ್ದ. ಓಕೆನಾ, ಮತ್ತೆ ಅವನು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಅವನ ರೋಲ್ನ ಕೇಳ್ಬೋದು, ಅವನ ಫಂಕ್ಷನ್ನ ಕೇಳ್ಬೋದು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಓಕೆ, ನಿಮಗೆ ಬರುತ್ತಲ್ವಾ? ಅದೇ ನಾನು ಹೇಳಿದ್ನಲ್ವಾ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟು. ಓಕೆ, ಅವೆಲ್ಲ ನಮಗೆ ಅಂದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು, ಕಾಮನ್ ಸೈಜ್ ಸ್ಟೇಟ್ಮೆಂಟು, ಮತ್ತು ಟ್ರೆಂಡ್ ಅನಾಲಿಸಿಸ್ಸು. ಸೊ ಮತ್ತು ಇಂಟರ್ಪ್ರಿಟೇಷನ್ನು ಅಂದರೆ ಟ್ರೆಂಡ್ ಅನಾಲಿಸಿಸ್ನ ನಾವು ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಇದ್ರ ಮೇಲೆ ನಮಗೆ ಪ್ರಾಬ್ಲಮ್ಸ್ ಬರುತ್ತೆ, 4 ಮಾರ್ಕ್ಸಿಗೂ ಬರುತ್ತೆ ಮತ್ತು 12 ಮಾರ್ಕ್ಸಿಗೂ ಬರುತ್ತೆ, ಕಂಪ್ಲೀಟ್ಲಿ ಪ್ರಾಬ್ಲಮೆಟಿಕ್ ಬರುತ್ತೆ. ಸೊ ಇದರಲ್ಲಿ ನಮಗೆ ಮೀನಿಂಗ್ನ ಕೇಳ್ಬೋದು, ಫಿನಾನ್ಷಿಯಲ್ ಸ್ಟೇಟ್ಮೆಂಟು ಅಥವಾ ಇಂಟರ್ಪ್ರಿಟೇಷನ್ನ ಮೀನಿಂಗ್ನ ಕೇಳ್ಬೋದು, ಅಥವಾ ಲಿಮಿಟೇಷನ್ನ ಕೇಳ್ಬೋದು, ಅಡ್ವಾಂಟೇಜಸ್ನ ಕೇಳ್ಬೋದು, ಅಥವಾ ಟೈಪ್ಸ್ ಆಫ್ ಅನಾಲಿಸಿಸ್ನ ಕೇಳ್ಬೋದು. ಸೊ ಈ ಚಾಪ್ಟರ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ರೇಷಿಯೋ ಅನಾಲಿಸಿಸು ಎಲ್ಲನೂ ಇಂಪಾರ್ಟೆಂಟು, ಬಟ್ ಆ ಥಿಯರಿನೂ ಕೇಳ್ತಾನೆ, ಆ್ಯಂಡ್ ಪ್ರಾಬ್ಲಮೆಟಿಕ್ನೂ ಕೇಳ್ತಾನೆ, ನೋಡ್ಕೊಳ್ಳಿ. ಓಕೆ, ಅದರಲ್ಲಿ ಮೀನಿಂಗ್ನ ಕೇಳ್ಬೋದು, ಡೆಫಿನೇಷನ್ ಕೇಳ್ಬೋದು, ಟೈಪ್ಸ್ನ ಕೇಳ್ಬೋದು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ನ ಕೇಳ್ಬೋದು. ಕೆಲವೊಂದು ರೇಷಿಯೋ ಮೇಲೆ ಪ್ರಾಬ್ಲಮೆಟಿಕ್ಕು ಸಹ ಕೇಳ್ತಾನೆ. ಇನ್ನು ನೆಕ್ಸ್ಟು ಕ್ಯಾಶ್ ಫ್ಲೋ ಅನಾಲಿಸಿಸು. ಓಕೆನಾ, ಕ್ಯಾಶ್ ಫ್ಲೋ ಅನಾಲಿಸಿಸಲ್ಲಿ ಮೀನಿಂಗ್ನ ಕೇಳ್ಬೋದು, ಡೆಫಿನೇಷನ್ನ ಕೇಳ್ಬೋದು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಅಂದರೆ ಡಿಫ್ರೆನ್ಸ್ ಕೇಳ್ಬೋದು. ಅಂದರೆ ನಮಗೆ ಫಂಡ್ ಫ್ಲೋ ಅಥವಾ ಕ್ಯಾಶ್ ಫ್ಲೋ ಇವೆರಡು ಸ್ಟೇಟ್ಮೆಂಟ್ನ ಬಗ್ಗೆ ನಮಗೆ ಡಿಫ್ರೆಂಟ್ನ ಕೇಳ್ಬೋದು. ಮತ್ತು ನಮಗೆ ಪ್ರೊಸೀಜರ್ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ಅದು ಟೈಪ್ಸ್ ಏನೇನು ಕ್ಯಾಶ್ ಫ್ಲೋದು ಅದರಲ್ಲಿ, ಮತ್ತು ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಲ್ವ ಇಂಡಿಯಾ 7ನ ಪ್ರಕಾರ, ಅದು ನಮಗೆ ಇಂಡೈರೆಕ್ಟ್ ಮೆಥಡ್ ಮಾತ್ರ ಕೇಳ್ತಾನೆ, ಡೈರೆಕ್ಟ್ ಮೆಥಡ್ನ ಕೇಳೋದಿಲ್ಲ. ಓಕೆನಾ. ಇನ್ನು ಮ್ಯಾನೇಜ್ ಆಡಿಟ್ ಆ್ಯಂಡ್ ರಿಪೋರ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ವಾ, ನಮಗೆ CSR ಆನ್ಯುವಲ್ ರಿಪೋರ್ಟ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಡಿಸ್ಕಷನ್ಸ್ ಆಗಿರ್ಬೋದು, ಡೈರೆಕ್ಟ್ ರಿಪೋರ್ಟ್ ಆಗಿರ್ಬೋದು, ಅದು ಮೀನಿಂಗ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ಅದು ಸ್ಟೆಪ್ಸ್ ಆಗಿರ್ಬೋದು. ಸೊ ಇಷ್ಟು ಸಹ ನಮಗೆ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ದಿನ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇದೆಯಲ್ವಾ, ಮ್ಯಾನೇಜ್ಮೆಂಟ್ ಅಕೌಂಟಿಂಗು, ಸೊ ಈ ದಿನ ಪೇಪರ್ ಇದಾಗಿರುತ್ತೆ. ಇನ್ನು ನೆಕ್ಸ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ವಾ 2, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಸಿ ಯು ಮತ್ತೊಂದು ವಿಡಿಯೋ ಸಿಗುವ. ಸೊ ಇದು ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ.